ಇದೇ ರೀತಿ ನಮ್ಮ ಕಿಲಾಡಿ ಜಿಂಗ್ಲಿ ರಾಜ್ ಆಗಲಿ ಅಂತ ಯೂಟ್ಯೂಬ್ಗೂ ಒಂದು ಒಳ್ಳೆ ಹೆಸರು ಬರಲಿ ಅಂತ ನಮ್ಮೆಲ್ಲರೂ ಕೇಳ್ಕೊಳ್ತಿದ್ವಿ. ಕನ್ನಡದ ಮನಸ್ಸುಗಳೇ, ಇವತ್ತು 9/1/2025 ಇದೇ 9/1/2019 ಇವರ ಒಂದು ಯೂಟ್ಯೂಬ್ ಚಾನಲ್ ಮಿಮಿಕ್ರಿ ರಾಜ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಪ್ರಾರಂಭವಾಗಿ 5 ವರ್ಷ ಕಳೆದು ಇವತ್ತು 6ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಇವರ ಮುಂದಿನ ದಾರಿ ಸುಗಮವಾಗಿ ಆ ಭಗವಂತ ನೀಡಲಿ ಎಂದು, ಹಾಗೆಯೇ ಮತ್ತು ಅವರಿಗೆ ಆ ಭಗವಂತ ಆಯುಸ್ಸು, ಆರೋಗ್ಯ, ಸಮೃದ್ಧಿ, ಸಕಲ ಸೌಭಾಗ್ಯವನ್ನು ಆ ಭಗವಂತ ಕರುಣಿಸಲಿ. ಮುಂದಿನ ದಾರಿ ಸುಗಮವಾಗಿರಲಿ ಮತ್ತು ಅವರ ಮಕ್ಕಳಿಗೆ ಅವರು ಮಾದರಿಯಾಗಿರಲಿ, ಅವರ ಮಕ್ಕಳ ಭವಿಷ್ಯನೂ ಮುಂದಿನ ಭವಿಷ್ಯ ಒಳ್ಳೆಯದಾಗಿರಲಿ ಅಂತ ಈ ಒಂದು ಯೂಟ್ಯೂಬ್ ಚಾನಲ್ ಇನ್ನೂ ಉತ್ತುಂಗಕ್ಕೇರಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ನಾನು ಶುಭ ಹಾರೈಸುತ್ತಾ, ಅವರ ಮುಂದಿನ ಬೆಳವಣಿಗೆ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಅವರಿಗೆ ಮಿಮಿಕ್ರಿ ರಾಜ್ GPET ಯೂಟ್ಯೂಬ್ ಚಾನಲ್ 6ನೇ ವರ್ಷದ ಶುಭಾಶಯನ ಕೋರಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ. ನಮ್ಮ ಸ್ನೇಹಿತರು ರಾಜು ಮಿಮಿಕ್ರಿ GPT ಅವರು ಮಹತ್ತರವಾದ ಸಾಧನೆಯನ್ನು ಸಾಧಿಸಿದ್ದಾರೆ. ಮೊದಲೇ ಹೇಳಿದ್ರು ಅವರು, ಎಲ್ಲರೂ ಸಹ ಹೇಗೆ ಅಂತಂದರೆ ಹಣದ ಹಿಂದೆ ಓಡಿದ್ರೆ ನಾನು ಹಣದ ಜೊತೆ ನನ್ನ ಎಲ್ಲ ಇದನ್ನು ಡಾಕ್ಯುಮೆಂಟ್ ಮಾಡಬೇಕು, ನಾನು ಯೂಟ್ಯೂಬ್ ಮಾಡಿದ್ದೀನಿ ಅಂತ ತುಂಬ ಸಂತೋಷವಾಗಿ ಹೇಳ್ಕೊತಿದ್ರು. ನಮ್ಮ ಹಿರಿಯರ ಜೊತೆಗೆ ಮಾತಾಡಬೇಕಾದ್ರೆ ರಾಜು ಅವರು ಹೇಳಿದ್ರು, ನಾನು ಏನಾದರೂ ಹುಟ್ಟಿದ ಮೇಲೆ ಸಾಧಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಚಾನೆಲನ್ನು ಆಯ್ಕೆ ಮಾಡ್ಕೋತೀನಿ ಅಂತ ಹೇಳಿದ್ರು. ಅದು ಕೂಡ ತುಂಬ ಸಂತೋಷ ಆಯಿತು. ಯಾಕೆ ಅಂತಂದರೆ ಜನಗಳು ಕೂಡ ಎಷ್ಟು ಇವಾಗ ರಾಜು ಅಂದರೆ ನಮ್ಮ ಇಡೀ ತಾಲೂಕಿಗೆ ಹೆಸರುವಾಸಿ ಆಗಿರೋದು ಈ ಯೂಟ್ಯೂಬಿಂದ. ಇವರ ಒಂದು ಸಾಮಾಜಿಕ ಕಳಕಳಿ ಏನಿದೆ, ಮಹಾಪುರುಷರ ಇತಿಹಾಸ ಹೇಳೋದಾಗಿರ್ಬೋದು, ಚರಿತ್ರೆ ಇತಿಹಾಸ ಮಾಡ್ತಕ್ಕಂಥದ್ದಾಗಿರ್ಬೋದು, ಮತ್ತು ಚಲನಚಿತ್ರದ ನಟನೆ ಆಗಿರ್ಬೋದು, ರಾಮೇಗೌಡರಂಥ ಒಬ್ಬರ ಕಲಾವಿದರನ್ನ ಬೆಳೆಸ್ತಾ ಇದ್ದಾರೆ ಅಂದರೆ ಅದಕ್ಕೆ ಈ ಯೂಟ್ಯೂಬ್ ಕಾರಣ. ಹಾಗಾಗಿ ಈ ಯೂಟ್ಯೂಬ್ 5 ವರ್ಷ ಪೂರೈಸಿ 6ನೇ ವರ್ಷ ಕಾಲಿಡ್ತಾ ಇರೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ತುಂಬ ಸಂತೋಷ. ಇನ್ನೂ ಅತ್ಯುನ್ನತ ಶಿಖರಕ್ಕೆ ಏರಲಿ ಅಂತ ಈ ಶುಭ ಗಳಿಗೆಯಲ್ಲಿ ಹಾರೈಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಧನ್ಯವಾದಗಳು. ಚಾನಲ್ ಓಪನ್ ಮಾಡಿ 5 ವರ್ಷ ಪೂರೈಸಿದೆ. ಅದಕ್ಕೋಸ್ಕರವಾಗಿ ಇವತ್ತು 5ನೇ ವರ್ಷದ ವಾರ್ಷಿಕೋತ್ಸವವನ್ನು ಇಟ್ಕೊಂಡು ಭಾರಿ ಸಂತೋಷದಿಂದ ಎಲ್ಲ ನಮ್ಮ ಕಲಾಭಿಮಾನಿಗಳು ಮತ್ತು ಅಧ್ಯಕ್ಷರುಗಳು ಪ್ರತಿಯೊಬ್ಬರನ್ನು ಕರೆದು ಅವರು ಮಾಡ್ತಾ ಇರೋದ್ರಿಂದ ನಮ್ಗೆ ತುಂಬ ಸಂತೋಷ. ಅವ್ರಿಗೆ ದೇವರು ಒಳ್ಳೆ ಆಯುಸ್ಸು ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ. ಅವ್ರ ಮನೇಲಿ ಅವರ ಮಕ್ಕಳಿಗೆ ಆಗಲಿ, ಅವ್ರ ತಂದೆ ತಾಯಿ, ಅಣ್ಣ ತಮ್ಮ ಎಲ್ಲರಿಗೂ ಒಳ್ಳೇದು ಮಾಡಿ ಮುಂದುವರಿಲಿ ಅಂಥೇಳಿ ನಾನು ಶುಭಾರೈಸ್ತೀನಿ. ಈ ದಿನ ಈ ಚಿರು ಕಲಾವಿದರು ನಮ್ಮ ಗುಂಡ್ಲುಪೇಟೆನಲ್ಲಿ ಇಷ್ಟೊಂದು ಮಟ್ಟಕ್ಕೆ ಬೆಳಿಬೇಕು ಅಂದರೆ ನೀವುಗಳೇ ಮೇನು. ನೀವು ಎಷ್ಟು ಇದನ್ನು ಕೊನೆಗೆ ಆದಷ್ಟು ಜನಗಳು ನೋಡ್ತಿರೋ ಅಷ್ಟು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಅವ್ರನ್ನ ಬೆಳೆಯೋಕ್ಕೆ ಒಂದು ದಾರಿ ಆಗುತ್ತೆ ಅಂತ ಈ ಸಭೆಯಲ್ಲಿ ಕೇಳ್ಕೊಂಡು ಅವ್ರನ್ನ ಜಾಸ್ತಿ ಇನ್ನೂ ಕಲಾವಿದರಾಗಿ ಬೆಳೆಸಬೇಕು ಅಂತ, ಇನ್ನೂ ಹೆಚ್ಚಿನ ಪ್ರೇಕ್ಷಕರು ನೋಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಬೆಳೆಸಿ ಅಂತ ಕೇಳ್ಕೊತೀನಿ. ಜೈ ಭಾರತ್. ತುಂಬ ಧನ್ಯವಾದ. ನಮಸ್ಕಾರ ರಾಜಣ್ಣ, ಎಲ್ಲರಿಗೂ ನಮಸ್ಕಾರ. ಈ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸ್ತಕ್ಕೆ ರಾಜಣ್ಣ ಮೊದಲನೇ ನಿಮಗೆ ಧನ್ಯವಾದಗಳು. ಹಾಗೂ ನಮ್ಮ ಗೌಡ್ರಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಏನಪ್ಪ ಅಂದರೆ ಇವತ್ತು ನಮ್ಮ ರಾಜಣ್ಣ 5 ವರ್ಷ, ಅವರ ಚಾನಲ್ ಪ್ರಾರಂಭ 5 ವರ್ಷ ಆಗಿದೆ. ಅವರು 5 ವರ್ಷದಿಂದ ಭಾಳ ಶ್ರಮಜೀವಿ, ಬಟ್ ಒಳ್ಳೆ ಕಲಾವಿದರು, ದೊಡ್ಡ ಕಲಾವಿದರು. ಇಂಥವ್ರ ಕಲೆನ ನಾವು ಬೆಳೆಸಬೇಕು, ಅದು ನಮ್ಮ ಧರ್ಮ. ಯಾಕಂದರೆ ಕಲೆ ಸರಸ್ವತಿ ಅವರದ್ದು ಉಳಿದಿದೆ. ನಾವು ಗಾಯಕರ ಹೆಚ್ಚಾಗಿ ಕಲೆ ಸರಸ್ವತಿ ಅವ್ರ ಹತ್ರ ಇದೆ, ಅವ್ರಿಗೆ ಪ್ರೋತ್ಸಾಹ ಕೊಡೋರಿಲ್ಲ. ಅದನ್ನು ದಯವಿಟ್ಟು ನಮ್ಮಂತರು ಯಾರಾಗಲಿ ನಮ್ಮ ರಾಜಣ್ಣಗೆ ಪ್ರೋತ್ಸಾಹ ಕೊಟ್ಟು ಅವ್ರು ಏನೋ ನಮ್ಮ ಕೈಲಿ ಏನಾಗುತ್ತೆ ನಮ್ಮ ಪ್ರೀತಿಯಿಂದ ಧನ ಮನ ನಾವು ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ. ಇದು ನನ್ನ ರಾಜಣ್ಣ ನಿಮ್ಗೆ ಹೇಳೋ ಒಂದು ಮಾತು. ಏನು ಗೌಡ್ರೆ, ನನ್ನ ಧರ್ಮ ಅದು. ನಿಜವಾಗ್ಲೂ ಭಾಳ ಹೃದಯ ಸ್ಪರ್ಶಿಯಾದಂಥ ಮಾತುಗಳು. ನಿಜವಾಗ್ಲೂ ನಮ್ಮ ಮಯೂರ್ ಸರ್ ಅವರು ನಿಜವಾಗ್ಲೂ ಭಾಳ ಹೃದಯ ಸ್ಪರ್ಶಿಯಾದಂಥ ನನಗೆ ನಿಜವಾಗ್ಲೂ ಇಲ್ಲಿ ತಾಗ್ಬಿಡ್ತು. ನಿಜವಾಗ್ಲೂ ನೋಡಿ, ಈಗಿನ ಕಲಿಯುಗದಲ್ಲಿ ಮಳೆ ಬೆಳೆ ಆಗ್ತಿರೋದು ಅಂತಂದರೆ ಇಂತಹ ಒಂದು ದಾನಿಗಳು ಮತ್ತು ಸಮಾಜ ಸೇವಕರು ಇರೋದ್ರಿಂದ ಅಂತ ಹೇಳ್ಬೋದು. ನಿಜವಾಗ್ಲೂ ನನಗೆ ಕಣ್ಣಲ್ಲಿ ಆನಂದ ಬಾಷ್ಪನೆ ಉಂಟಾಗ್ತು. ನಿಜವಾಗ್ಲೂ ನಮ್ಮ ಸ್ವಂತ ಸಂಬಂಧಿಕರೇ ಕೂಡ ಇಂದು ಮುಂದೆ ತಿರುಗಿ ನೋಡದೆ ಹೋದಂತಹ ಸಂದರ್ಭದಲ್ಲಿ ಇವತ್ತು ನಮ್ಗೆ ಗೊತ್ತು ಗುರಿ ಇಲ್ಲದೆ ನಮ್ಗೆ ಆತ್ಮೀಯ ಒಡನಾಟದಲ್ಲಿ ಇಟ್ಕೊಂಡು ನಮ್ಮ ಕಷ್ಟ
ನಿನ್ನ ಕಷ್ಟ ಏನು ರಾಜು ಅಂತ ಕೇಳ್ತಾರಲ್ಲ, ಅದು ಹೃದಯವಂತಿಕೆ. ಸ್ನೇಹಿತರೆ, ನಿಜವಾಗ್ಲೂ ಇಂಥ ಅಣ್ಣಿಂದ್ರನ್ನ ಪಡ್ಕೊಂಡಿರೋದು ನಾನು ನಿಜವಾಗ್ಲೂ ಭಾಗ್ಯಶಾಲಿ, ಅದೃಷ್ಟಶಾಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಾವಲ್ಪಡೆ ಸಂಚಾಲಕರಾದಂಥ ರಾಜು ಅವರು 5 ವರ್ಷದಿಂದ ನಡೆಸ್ಕೊಂಡು ಬರ್ತಾಯಿದ್ದ ಈ ಒಂದು ಚಾನಲ್ ನಡೆಸೋದು ಅಂದರೆ ಅದು ಅಷ್ಟೊಂದು ದೊಡ್ಡ ವಿಚಾರ ಅಲ್ಲ, ಎಲ್ರಿಗೂ ನಡೆಸ್ಬೋದು. ಬಟ್ ಒಂದು ಕರಪ್ಷನ್ ಇಲ್ಲದೆ ಅದೇ ಥರನೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಒಂದು ಚಾನಲ್ ನಡೆಸ್ಕೊಂಡು ಹೋಗೋದು ತುಂಬ ಕಷ್ಟ. ಈ 5 ವರ್ಷ ಇವರು ತುಂಬ ಕಷ್ಟಪಟ್ಟು ಎಲ್ರಿಗೂ ಖುಷಿಯಾಗಂಥ ರೀತಿಯಲ್ಲಿ ಈ ಚಾನಲ್ ನಡೆಸ್ಕೊಂಡು ಹೋಗಿದೆ. ಈ ಚಾನಲ್ ಇನ್ನೂ ಮುಂದಕ್ಕೆ ತುಂಬ ಬೆಳೆಯಲಿ. ಅದು ಬೆಳೆಯೋಕ್ಕೆ ಇದೊಂದು ಶ್ರಮಕ್ಕೆ ನಮ್ಮಿಂದ ಆಗೋದೊಂದು ಹೆಲ್ಪು. ಇಷ್ಟೇ ಹೇಳ್ಕೊಂಡು ಮಾತಾಡೋಕ್ಕೆ ಅವಕಾಶ ಕೊಟ್ಟೋದಕ್ಕೆ ಧನ್ಯವಾದಗಳು. ತುಂಬ ಧನ್ಯವಾದ. ನಮ್ಮ ಮಿಮಿಕ್ರಿ ರಾಜು ನಮ್ಮ ಜೊತೆಲಿ ಇರ್ತಾರೆ. ಇವ್ರು ಯಾವಾಗ 5 ವರ್ಷ ಆಯಿತು ಅಂದರೆ ನಮಗೆ ಒಂಥರ ಆಶ್ಚರ್ಯ ಆಯಿತು ಕೇಳ್ಬಿಟ್ಟು. ಏನು 5 ವರ್ಷ ಗಂಟ ಯೂಟ್ಯೂಬ್ ಚಾನಲ್ ಮಾಡೋದು ಹೇಳ್ದಂಗೆ ಇವರೆಲ್ಲ ಮಾತಾಡ್ದಂಗೆ ಹುಡುಗಾಟದ ಮಾತಿಲ್ಲ ಇದೆಲ್ಲ. ಅವ್ರು ಕಷ್ಟಪಟ್ಟು ಮಾಡಿದ್ದಕ್ಕೆ 5 ವರ್ಷ ತುಂಬಿದೆ, ಇಲ್ಲಾಂದ್ರೆ 1 ವರ್ಷಕ್ಕೆಲ್ಲ ಮುಚ್ಚೋಗಿರೋದು ಇದು. ದಯವಿಟ್ಟು ಇವರು ಒಂದಿಗೆ ಸೀಮಿತ ಇಲ್ಲ, ಎಲ್ಲನೂ ಅಪ್ಲೋಡ್ ಮಾಡ್ತಾರೆ. ದಯವಿಟ್ಟು ಇದೇ ಥರ ನಮ್ಮ ಮಿಮಿಕ್ರಿ ರಾಜು ಅವರು ಮುಂದಕ್ಕೆ ಇನ್ನೂ ಸಾಗಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಈ ಶುಭ ಸಂಜೆಯ ಕಾಮನೆಗಳು. ಇವತ್ತಿಗೆ ಮಿಮಿಕ್ರಿ ರಾಜ್ GPT ಯೂಟ್ಯೂಬ್ ಚಾನಲ್ ಪ್ರಾರಂಭ ಆಗಿ 5 ವರ್ಷ ತುಂಬಿದೆ. 5 ವಸಂತಗಳನ್ನು ತುಂಬಿರ್ತಕ್ಕಂಥ ನಿಜವಾಗ್ಲೂ ಈ ಶುಭ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ಅಭಿನಂದನೆ ತಿಳಿಸ್ತಾ, ಈ ಯೂಟ್ಯೂಬ್ ಚಾನಲ್ನ ಸಂಸ್ಥಾಪಕರಾಗಿರ್ತಕ್ಕಂಥ ಮಿಮಿಕ್ರಿ ರಾಜು ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಿಜವಾಗ್ಲೂ ಕೂಡ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮತ್ತು ಮಹಾಪುರುಷರ ಚರಿತ್ರೆಗಳನ್ನು ಮತ್ತು ಇತಿಹಾಸದ ಮಹಿಮೆಗಳನ್ನ ಹೇಳುವ ಮೂಲಕ ಒಂದು ದೊಡ್ಡ ಅದ್ಭುತವಾಗಿರ್ತಕ್ಕಂಥ ಒಂದು ಹೊಸ ಒಂದು ಅಲೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಮಿಮಿಕ್ರಿ ರಾಜು ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಾನು ಕೂಡ ಹಲವಾರು ವಿಚಾರಗಳನ್ನ ಇದೇ ಚಾನಲ್ನಲ್ಲಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ. ನೀವು ನಿಜವಾಗ್ಲೂ ಕೂಡ ಎಲ್ಲ ಚಾನಲ್ನ ನಾನು ಆಡಿರ್ತಕ್ಕಂಥ ವಿಚಾರಗಳನ್ನೆಲ್ಲನೂ ಕೂಡ ಕೇಳಿಕೊಂಡು ನಮಗೆ ಒಂದು ಶುಭ ಹಾರೈಸಿದ್ದೀರಾ. ಜೊತೆಗೆ ನಮ್ಮ ಚಾನಲ್ನ ನೋಡುವ ಮೂಲಕ ಅಲ್ಲಿ ಬರ್ತಕ್ಕಂಥ ಇತಿಹಾಸವನ್ನು ತಿಳ್ಕೊಳ್ಳುವ ಮೂಲಕ ಹಲವಾರು ಮಹಾಪುರುಷರಾಗಿರ್ಬೋದು, ನಮ್ಮ ನಾಡಿನ ಇತಿಹಾಸವಾಗಿರ್ಬೋದು, ನಮ್ಮ ಭವ್ಯ ಪರಂಪರೆ ಆಗಿರ್ಬೋದು, ನಮ್ಮ ಕನ್ನಡ ಭಾಷೆಯ ಅಳಿವು ಉಳಿವು ನೆಲ ಜಲ ಭಾಷೆಯ ಬಗ್ಗೆ ಪ್ರತಿದಿನವೂ ಕೂಡ ನಾವು ಒಂದಲ್ಲ ಒಂದು ವಿಚಾರವನ್ನು ಹೇಳ್ಕೊಡ್ತಾ ಬರ್ತಾ ಇದ್ದೇವೆ. ಜೊತೆಗೆ ಮಹಾಪುರುಷರ ವಿಚಾರಧಾರೆಗಳನ್ನು ಕೂಡ ನಾವು ಹೇಳ್ತಾ ಬರ್ತಾ ಇದ್ದೇವೆ. ಜೊತೆಗೆ ನಮ್ಮ ಚಲನಚಿತ್ರ ಮಾಧ್ಯಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಾಯಕ ನಟರ ಬಗ್ಗೆನೂ ಕೂಡ ಅವರ ಚರಿತ್ರೆಗಳನ್ನು ಪ್ರತಿಯೊಂದನ್ನು ಕೂಡ ನಾವು ಹೇಳ್ತಾ ಬರ್ತಾ ಇದ್ದೇವೆ. ಜೊತೆಗೆ ನಾಟಕದ ಬಗ್ಗೆ, ಜನಪದ ಕಲೆ ಬಗ್ಗೆ, ಮತ್ತು ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಜಾನಪದ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಮತ್ತು ನಮ್ಮ ಬಂಡೀಪುರದ ಬಗ್ಗೆ ಪ್ರತಿಯೊಂದು ವಿಚಾರದ ಬಗ್ಗೆನೂ ಕೂಡ ನಾವು ಒಂದಲ್ಲ ಒಂದು ವಿಚಾರವನ್ನು ನಾವು ಹೇಳ್ತೇವೆ. ಮತ್ತು ವಿಶ್ವ ಆಚರಣೆಗಳನ್ನಾಗಿರ್ಬೋದು, ರಾಷ್ಟ್ರೀಯ ಆಚರಣೆಗಳನ್ನಾಗ್ಬೋದು, ಎಲ್ಲದರ ಬಗ್ಗೆನೂ ಕೂಡ ನಾವು ಮಾತಾಡ್ತಾ ಈ ಮಿಮಿಕ್ರಿ GPT ಚಾನಲನ್ನು ನಾವು ಈ ಮಟ್ಟಕ್ಕೆ ತಂದಿದ್ದೇವೆ. ಇನ್ನು ಜೊತೆಗೆ ನೀವೆಲ್ಲರೂ ಕೂಡ ನಮ್ಮ ಮಿಮಿಕ್ರಿ ರಾಜು ಅವರು ಅಲ್ಲಲ್ಲಿ ತುಣುಕು ವಿಚಾರಗಳನ್ನ ನೃತ್ಯ ಮಾಡುವ ಮೂಲಕ, ಹಾಡಾಡುವ ಮೂಲಕ ಅವರು ಕೂಡ ಒಂದಷ್ಟು ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋತಾ ಇದ್ದಾರೆ. ಒಬ್ಬ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಕಲಾವಿದ ಮತ್ತು ಸಾಮಾಜಿಕ ಕಳಕಳಿ ಇರತಕ್ಕಂಥ ಒಬ್ಬ ಮಿಮಿಕ್ರಿ ರಾಜು ಅವರು ಇನ್ನೂ ಕೂಡ ಎತ್ತರಕ್ಕೆ ಬೆಳಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಬನ್ನಿ, ಮಿಮಿಕ್ರಿ ರಾಜ್ GPT ಚಾನಲನ್ನು ನಾವು ಎಲ್ಲರೂ ಅಭಿನಂದಿಸೋಣ. ಈ ನಾಡಿನ ಸಂಸ್ಕೃತಿಯ ಉಳಿವಿಗಾಗಿ, ಭಾಷಾ ನೆಲ ಜಲ ಪ್ರತಿಯೊಂದರ ಅಭಿವೃದ್ಧಿಗಾಗಿ, ಈ ನಾಡಿನ ಭವ್ಯ ಪರಂಪರೆಯನ್ನು ಈ ಜಗತ್ತಿಗೆ ಸಾರುವ ಮೂಲಕ ನಮ್ಮ ಕಲಿಕೆಯ ಮಕ್ಕಳಿಗೆ ಹೊಸ ಹೊಸ ವಿಚಾರಧಾರೆಗಳನ್ನ ಹಂಚಿಕೊಳ್ಳುವ ಮೂಲಕ ನಾವು ಇಂಥ ಅದ್ಭುತವಾಗಿರ್ತಕ್ಕಂಥ ಚಾನಲನ್ನು ಸಮಾಜದ ಕಡೆಯ ಪ್ರಜೆಗೂ ತಲುಪುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ. ಈ ಸಮಯದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ, ನಮ್ಮ ಕಲಾವಿದರಿದ್ದಾರೆ, ಹಾಗೂ ಇನ್ನೂ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಶುಭ ಹಾರೈಸ್ಲಿಕ್ಕೆ ಬರ್ತಾ ಇದ್ದಾರೆ. ಈ ಸಮಯದಲ್ಲಿ ನಾನು ಮಿಮಿಕ್ರಿ ರಾಜು ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸಿ, ಆ ಭುವನೇಶ್ವರಿ ಅವರಿಗೆ ಆಯುಷ್ ಆರೋಗ್ಯವನ್ನು ಕೊಟ್ಟು ಈ ಚಾನಲ್ ಇನ್ನೂ ಕೂಡ ಆಕಾಶ ಎತ್ತರಕ್ಕೆ ಬೆಳೀಲಿ ಅಂತೇಳಿ ನಾನು ಈ ಸಮಯದಲ್ಲಿ ಶುಭ ಹಾರೈಸ್ತೇನೆ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ನಿಜವಾಗ್ಲೂ ಕೂಡ ಇವತ್ತು ಭಾಳ ಖುಷಿಯಾಗುತ್ತೆ. ಯಾಕೆಂತಂದರೆ ನನಗೆ ಒಂದು ಯಾವುದೇ ಒಂದು ರೀತಿಯಲ್ಲೂ ಕೂಡ ಒಂದು ಒಳ್ಳೆಯದಾದರೆ ಮತ್ತು ಇದಾದರೆ ಒಂದು ಕೆಟ್ಟದಾದರೆ ಏನೇ ಆಗಲಿ ನಮಗೆ ಒಂದು ಕೈ ಇಟ್ಕೊಂಡು ನಡೆಸ್ಕೊಂಡು ಹೋಗ್ತಕ್ಕಂಥ ನಾವಿಕರು ಅಂತಂದರೆ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಎಲ್ಲ ಹೃದಯವಂತ ಆನಂದರು. ಯಾಕೆಂದರೆ ಇವತ್ತು ಮಿಮಿಕ್ರಿ ರಾಜ್ GPT ಅಂತಕ್ಕಂಥ ಯೂಟ್ಯೂಬ್ ಚಾನಲ್ಲು ಈ ಸತತವಾಗಿ 5 ವರ್ಷಗಳ ಕಾಲ ಕಂಟಿನ್ಯೂ ಆಗಿ ಮತ್ತು ಎಲ್ಲ ಥರ ನ್ಯೂಸ್ಗಳನ್ನ ಕೊಡಬೇಕಾದ್ರೆ ಎಲ್ಲರಿಗೂ ಕೂಡ ಕಾರಣ ಬರ್ತದೆ. ಯಾಕೆಂದರೆ ಮಾಣಿಕಣ್ಣವರು ಒಳ್ಳೆಯ ಕಂಟೆಂಟ್ಗಳನ್ನ ಕೊಡ್ತಾರೆ, ಹಾಗೆ ನಮ್ಮ ವಿಲಾಸನವರು ಕೊಡ್ತಾರೆ, ಹಾಗೆ ನಮ್ಮ ಮುಂದಿನ ಭಾಷಾ ಅವರು ಕೊಡ್ತಾರೆ, ಮತ್ತು ಕುಮಾರ್ ಅವರು ಕೊಡ್ತಾರೆ, ನಮ್ಮ PK ಕುಂಜುಟಿ ಅವರು ಕೊಡ್ತಾರೆ, ಹಾಗೆ ನಮ್ಮ ನಾಗಣ್ಣವರು ಕೂಡ ಕೊಡ್ತಾರೆ. ಹಾಗಾಗಿ
ನನಗೆ ಎಲ್ಲ ಪ್ರತಿಯೊಂದು ಹೆಜ್ಜೆಲೂ ಕೂಡ ಇವರು ಸಾಕಾರ ಆಗಿದ್ದಾರೆ. ಹಾಗೆ ಇನ್ನೊಬ್ಬರನ್ನ ನೆನೆಸ್ಕೋಬೇಕು, ನಮ್ಮ ಬಂಗಾರ ನಾಯಕರವರು ಗಾಯಕರು ಹಾಗೂ ಉದಯೋನ್ಮುಖ ಗಾಯಕರು ಕೂಡ ಆಗಿದ್ದಾರೆ. ಹಾಗೆ ಮಯೂರ್ ಸರ್ ಅವರು, ಮತ್ತು ನಮ್ಮ ತರವಾದಿ ಆರ್ ಸೋಮಣ್ಣವರು, ಮತ್ತು ಸುಭಾಷ್ ಅಣ್ಣವರು, ಕಾಳಿಂಗಸ್ವಾಮಿ ಸಿದ್ಧಾರ್ಥರವರು, ಇನ್ನೂ ಅನೇಕ ನನಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಎಲ್ಲ ರೀತಿಯ ಸಹಕಾರಗಳನ್ನು ಕೊಟ್ಟು ಇವತ್ತು ನನ್ನನ್ನು ಈ ಒಂದು ಮಟ್ಟಕ್ಕೆ ತಂದಿದ್ದಾರೆ. ನಿಜವಾಗ್ಲೂ ಕೂಡ ನಾನು ಒಂದು ಒಡ್ಗಲ್ಲಿದ್ದಂಗೆ ಅದನ್ನು ಒಂದು ಸುಂದರವಾದಂಥ ರೂಪ ಕೊಟ್ಟವರು ಇವರೇ. ಇಂಥ ಹೃದಯವಂತ ಅಣ್ಣಿಂದರು ನನಗೆ ನಿಜವಾಗ್ಲೂ ನಾನೇ ಧನ್ಯ, ನಾನೇ ಭಾಗ್ಯ ಅಂತ ಹೇಳ್ತಿದ್ದೀನಿ. ಹಾಗಾಗಿ ನನ್ನ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರೂ ಕೂಡ ವಂದಿಸ್ತಾ ನಾನು ಸದಾಕಾಲ ನಾನು ಇವರೆಲ್ಲರೂ ಕೂಡ ಋಣಿಯಾಗಿದ್ದೀನಿ ಅಂತ ನಮಸ್ಕಾರ ಸ್ನೇಹಿತರೆ. ಹುಲಿಯಟ್ಟು ಬಿದ್ದು ಶಿಲೆಯಾಗಿರೋದು ನೋಡಿದಿರಿ, ಆದ್ರೆ ಹುಲಿಯಟ್ಟು ಬಿಲ್ದೇನೆ ಶಿಲೆ ಆಗಿರೋದು ನಮ್ಮ ಕರ್ನಾಟಕ ಕಾವಲು ಪಡೆ ಸಂಚಾಲಕರು ಮಿಮಿಕ್ರಿ ರಾಜ್.